ಮಾನಸ ಅವರು ಎಷ್ಟು ಖುಷಿಯಾಗಿದ್ದಾರೆ ಇವತ್ತು. ಅವತ್ತು ಹೇಳ್ದಂಗೆ ದೊಣ್ಣೆ ಇಟ್ಕೊಂಡೇ ಬಂದುಬಿಟ್ಟಿದ್ರು ಬಿಗ್ ಬಾಸ್ ಮನೆಯೊಳಗಡೆ. ಸೊ ಎಷ್ಟು ಖುಷಿಯಾಗಿದ್ದಾರೆ ಮೇಡಮ್. ಈಗ ಆ ಕಡೆ ರೂಮಲ್ಲಿ ಅವಳು ಮಲಗಿದ್ದಾಳೆ, ಅದೇ ದೊಣ್ಣೆಲಿ ಬಿಟ್ಟು ಬಂದಿದ್ದೀನಿ ಅವಳಿಗೆ. ಬಂದವ್ರು ಎಲ್ಲರೂ ನಿಮ್ಮ ಹೆಂಡ್ತಿ ಹೆಂಗವ್ರೆ, ಮಾನಸ ಹೆಂಗವ್ರೆ, ನೆಕ್ಸ್ಟ್ ಮಾನಸ ಬತ್ತವ್ರ, ಮಾನಸನ ಕರೆಸಿ. ನಿಮಗೇನು ನಾನು ನಿಮ್ಮ ಕಣ್ಣಿಗೆ ಕಾಣ್ತಾನೆ ಇಲ್ವಾ? ದಯವಿಟ್ಟು ನನ್ನನ್ನು ಸಿಂಗಲಾಗಿ ನೋಡಿ. ನಾನು ಹೋಗಿದ್ದೆ ಒಬ್ಬ ಬಿಗ್ ಬಾಸ್ಗೆ, ಯಾಕೆ ಮಧ್ಯಕ್ಕೆ ನನ್ನ ಹೆಂಡ್ತಿ ಕರ್ಕೊಬಂದುಬಿಡ್ತಾ ಇದ್ದೀರಿ? ಹಾಂ, ಅಷ್ಟೇ ಎಂಟರ್ಟೈನಿಂಗ್ ನಿಮ್ಮ ಥರನೇ. ಅದಕ್ಕೆ ಹೌದಾ? ಯಾಕೋ ನನ್ನನ್ನು ಓವರ್ಟೇಕ್ ಮಾಡಿ ನೆಕ್ಸ್ಟ್ ಟೈಮು ಸಂತೋಷ್ ಅವರೇ ಇಂಟ್ರ್ಯೂಗೆ ಬರ್ತಾಯಿದ್ದೀವಿ, ಆಯಿತು ಮೇಡಮ್ ಬನ್ನಿ ಮೇಡಮ್ ರೆಡಿ ಆಗಿದ್ದೀನಿ. ಅಲ್ಲ ನೀವಲ್ಲ, ನಿಮ್ಮ ಹೆಂಡ್ತಿ ಕಳಿಸಿ ಅಂದು. ಹಂಗೆ ಆಗ್ಬಿಟ್ರೆ ಹೆಂಗೆ ಆಗ್ಬೋದು ಪರಿಸ್ಥಿತಿ? ಇಲ್ಲ ಆಗಲಿ, ನನ್ನ ಹೆಂಡ್ತಿ ಬೆಳೆದ್ರೇನು ನಾನು ಬೆಳೆದ್ರೇನು ಎರಡೂ ಒಂದೇ ಅಲ್ವಾ? ನಗ್ಸೋ ಕಾಯಕನ ಇಬ್ಬರು ಜೊತೆಯಾಗಿ ಮಾಡ್ತಾಯಿದ್ದೀವಿ. ಒಳ್ಳೆಯದಾಗಲಿ ಮೇಡಮ್. ನನ್ನ ಹೆಂಡ್ತಿ ತುಂಬ ಇನ್ನೋಸೆಂಟ್ ಆ್ಯಕ್ಚುಲಿ, ತುಂಬ ಖುಷಿಯಾಗುತ್ತೆ. ಫ್ಯಾಮಿಲಿ ರೌಂಡಲ್ಲಂತೂ ಎಕ್ಸ್ಟ್ರಾಡ್ನರಿ ಎಂಜಾಯ್ಮೆಂಟು. ಬಹುಶಃ ಆ ಥರ ಎಂಟರ್ಟೈನ್ಮೆಂಟ್ನ ನಾನು ಆ ಮನೇಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂಥರ ಪವರ್ ಪ್ಯಾಕ್ ಬಂದು ಫೈರ್ ಬಂದು ಹೋಗ್ಬಿಟ್ಲು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ್ಯಕ್ಚುಲಿ ಅವಳು ಬಂದಿದ್ದು. ಒಂದು ಎಕ್ಸ್ಟ್ರಾ ಎನರ್ಜಿನೇ ಪಾಸ್ ಆಯ್ತು ನನಗೆ. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ನಲ್ಲಿ 1 ಮಷೀನಿಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವೀಕೆಂಡ್ ಬಂತು ಅಂತಂದರೆ ಸುದೀಪ್ ಸರ್ ಯಾರ್ಯಾರಿಗೆ ಏನೇನು ಕ್ಲಾಸ್ ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ತುಕಾಲಿ ಅವ್ರಿಗಂತೂ ಏನೋ ಒಂದು ಗ್ರಹಚಾರ ಕಾದಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ರು. ಯಾಕಂದರೆ ಟಿ ಪ್ಲೇ ಮಾಡಲ ಸರ್ ಅದನ್ನು ಯಾವಾಗಲೂ ಎಷ್ಟು ಎಂಜಾಯ್ ಮಾಡ್ತಾಯಿದ್ರಿ ಅಂದರೆ ಇಡೀ ವೀಕೆಂಡು ನಿಮ್ಮಿಬ್ಬರು ಮಧ್ಯೆ ಕನ್ವರ್ಸೇಷನ್ಸ್ ನಡೀತಾ ಇತ್ತು. ಮೇಡಮ್, ಸುದೀಪಣ್ಣ ಬಂದು ನನ್ನ ಬಗ್ಗೆ ಮಾತಾಡ್ತಾರೆ ಅಂದರೆ ಅದು ಗ್ರಾಚಾರ ಅಲ್ಲ ಮೇಡಮ್, ಲವ್, ಪ್ರೀತಿ. ಅಣ್ಣಂಗೆ ನನ್ನ ಮೇಲಿದ್ದು ಲವ್. ಅದು ತುಂಬ ಖುಷಿ ಆಯ್ತೈತೆ ನನಗೆ. ಅಣ್ಣ ಬೈದರೂ ಖುಷಿ, ಹೊಡೆದ್ರೂ ಖುಷಿ, ಕೊನೆಗೆ ಏನು ಮಾಡಿದ್ರೂ ಖುಷಿ ಅನ್ನಂಗೆ ಆಗೋಯ್ತು ನನಗೆ. ಅಣ್ಣನ ನೋಡೋದೇ ಒಂದು ಭಾಗ್ಯ. ಅಂಥದ್ರಲ್ಲಿ ಅಂಥ ಮಹಾನ್ ವ್ಯಕ್ತಿ ಬೈತಾರೆ, ಆಮೇಲೆ ಮಾತು ನನಗೆ ಕಾಮಿಡಿ ಮಾಡ್ತಾರೆ, ನನ್ನ ಜೊತೆ ಟಾಕ್ ಮಾಡ್ತಾರೆ ಅಂದಾಗ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ಬೋದು. ಅಂಥ ಮಹಾನ್ ವ್ಯಕ್ತಿ ಜೊತೆ ನಾನು ಇಷ್ಟೊಂದು ಸರಾಗವಾಗಿ ಮಾತಾಡ್ತಾಯಿದ್ದೀನಿ ಅಂತ. ನನ್ನ ಒಂದು ಕಾಮಿಡಿಗೆ ಬಿದ್ದು ನಕ್ಕಿದ್ದಾರೆ ಮೇಡಮ್ ಸುದೀಪಣ್ಣ. ಪ್ರತಿ ಸಲ ಅವ್ರ ಕಣ್ಣಲ್ಲಿ ನೀರು ಬಂದುಬಿಟ್ಟಿದೆ, ಅಷ್ಟು ನಕ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನಾನು ನೋಡಿದ್ದೀನಿ. ಒಬ್ಬ ಮೇರು ನಟನನ್ನು ನಗಿಸೋದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಮೇಡಮ್. ಅಲ್ಲೇ ಗೆಲುವು ಸಿಕ್ಬಿಡ್ತು ಮೇಡಮ್. ಸತತವಾಗಿ ಈ ಸೀಸನಲ್ಲಿ ಸುದೀಪಣ್ಣ ನಗಿಸಿದ್ದೀನಿ ಅಂದಮೇಲೆ ನಾನು ಗೆದ್ದಂಗಲ್ವ ಮೇಡಮ್.